ನೋಡ್ದಂಗೆ ಯಶ್ ಅವ್ರ ಜೊತೆ ಸಾಕಷ್ಟು ಒಂದು 10 ವರ್ಷಗಳಿಂದ ನೀವು ಅವ್ರಿಗೆ ಪರ್ಸನಲ್ ಮೇಕಪ್ ಮ್ಯಾನ್ ಆಗಿದ್ರಿ. ಸೊ ಅವರ ಒಡನಾಟ ಯಾವ ತರ ಇತ್ತಂತ? ಅವು ಒಡನಾಟ ತುಂಬ ಚೆನ್ನಾಗೇ ಇತ್ತು. ಹ್ಮ್. ಅವ್ರ ಫ್ರೆಂಡ್ಶಿಪ್ ಕೆಲಸ ಫ್ರೆಂಡ್ಶಿಪ್ಪಲ್ಲಿ ಇರ್ತಾ ಇದ್ದು. ಹ್ಮ್. ಆಮೇಲೆ ಜೊತೆಗೆ ಜಾಲಿಯಾಗಿ ಇರ್ತಿದ್ದು. ಓಕೆ. ಸಿನಿಮಾ ಕೆಲಸ ಮಾಡ್ತೀವಿ ಅಂತ ಅನಿಸ್ತಾ ಇಲ್ಲ. ಹ್ಮ್. ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಓಕೆ. ಆ ಥರ ಜೊತೆಲಿ ಇದ್ದಾಗ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದು. ಓಕೆ. ಆಮೇಲೆ ಫ್ರೆಂಡ್ಲಿ ನೋಡ್ತಿದ್ದು, ಹ್ಮ್. ಅವರು ನೋಡ್ತಾ ಇದ್ರು. ಹ್ಮ್. ಚೆನ್ನಾಗಿತ್ತು ಒಟ್ಟು. ಅಲ್ಲ, ಮೊದಲನೇ ಸಿನಿಮಾ ಯಾವ ಸಿನಿಮಾದಿಂದ ಅವ್ರ ಜೊತೆ ಒಡನಾಟ ಅವ್ರ ಸ್ಟಾರ್ಟ್ ಆಗಿದೆ? ಮೊದಲನೇ ಸಿನಿಮಾ ಒಂದು ಡ್ರಾಮಾದಿಂದ ನಾನು ಕೆಲಸ ಮಾಡಿದ್ದೀನಿ. ಓಕೆ. ಡ್ರಾಮಾ, ಗೂಗ್ಲಿ, ಹ್ಮ್. ರಾಮಾಚಾರಿ, ಗಜಕೇಸರಿ, ಹ್ಮ್. KGF ಇಂಥ ಸುಮಾರು ಒಂದು 10-12 ಸಿನಿಮಾ ಕೆಲಸ ಮಾಡಿದ್ದೀನಿ. 10-12 ಸಿನಿಮಾಗೆ ಅವ್ರ ಜೊತೆ ಕೆಲಸ ಮಾಡಿದಿರಾ. ಹೌದೌದು. ಓಕೆ. ಇವಾಗ ಟ್ಯಾಕ್ಸಿಗೂ ಕೂಡ ನಿಮಗೆ ಹೌದೌದು. ಅದರಲ್ಲೂ ಹಾ. ಕೂಡ ಕೆಲಸ ಮಾಡಿದಿರಾ. ಹೌದು. ಸೊ ಈಗ ಯಶ್ ಅಂತಂದ್ರೆ ಇವಾಗ ಅವರು ಒಂಥರ ಪ್ಯಾನ್ ಇಂಡಿಯಾ ಸ್ಟಾರ್, ಪ್ಯಾನ್ ವರ್ಲ್ಡ್, ಹೌದು. ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಲೆವೆಲ್ ಅಲ್ಲಿ ಈಗ ಟಾಕ್ಸಿಕ್ ಅಪ್ಕಮಿಂಗ್ ಟಾಕ್ಸಿಕ್ ಇದ್ದೇ ಇದೆ ನೆಕ್ಸ್ಟ್ ಮಂತ್, ನಿಮಗೆ ಗೊತ್ತಿದೆ. ಹೌದು. ಸೊ ಅದಾದ್ಮೇಲೆ ರಾಮಾಯಣ ಇದೆ. ಹೌದು. ಸೊ ಯಶ್ ಅವರು ಪ್ರಾರಂಭದ ದಿನಗಳಲ್ಲಿ ಡ್ರಾಮಾ, ನೀವು ಅಲ್ಲಿಂದ ಕೂಡ ಕೆಲಸ ಮಾಡಿದೀನಿ ಅಂತ ಹೇಳಿದ್ರಿ. ಆ ಟೈಮಲ್ಲಿ ಅವರ ನಿಮ್ ಜೊತೆ ಏನಾದ್ರು ಮಾತುಕತೆ ಮಾಡಿರೋ ಚಾನ್ಸ್ ಇದೆಯಾ? ಅಂದ್ರೆ ಸಿನಿಮಾ ಬಗ್ಗೆ ಆಗಿರ್ಬೋದು, ನಮ್ಮ ಇಂಡಸ್ಟ್ರಿನ ಈ ತರ ತಗೊಂಡು ಹೋಗ್ಬೇಕು, ಈ ತರ ಮಾಡ್ಬೇಕು ಅಂತ ಸಾಕಷ್ಟು ಜನ ಮಾತಾಡಿದ್ದಾರೆ. ಹೌದು, ಸೊ ನಿಮ್ ಜೊತೆ ಏನೇನ್ ಮಾತಾಡೋರು? ನಮ್ಮ ಜೊತೆ ತುಂಬಾ ಅಂದ್ರೆ ನಮ್ಮ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಓಕೆ. ಒಟ್ಟು ಸಿನಿಮಾದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಓಕೆ. ಸಿನಿಮಾ ಹಂಗ್ ಬೆಳೆಸ್ಬೇಕು, ಹಿಂಗ್ ಬೆಳೆಸ್ಬೇಕು. ಹ್ಮ್. ಅವ್ರ ಕನಸೇನಿದ್ದು ಅದು ನೆನಸಾಗಿದೆ. ಹ್ಮ್. ಅದೇನು ತಪ್ಪಿಲ್ಲ. ಓಕೆ. ಅವ್ರ ಕನಸು ಪಟ್ಟಂಗೆ ನೆನಸು ಮಾಡ್ಕೊಂಡಿದ್ದಾರೆ. ಹ್ಮ್. ಅದ್ರ ಜೊತೆಗೆ ಇದು ಈ ಟೀಮ್ ವರ್ಕ್ ಅಂತೀವಲ್ಲ, ಹೌದು. ಆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು. ಅವ್ರ Okay. ಜೊತೆಗಿದ್ದಾಗ ತುಂಬಾ ಚೆನ್ನಾಗಿ ಜಾಲಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ದು. ಹ್ಮ್. ಆ ಥರ ಚೆನ್ನಾಗಿತ್ತು. ಫುಲ್ ಡೆಡಿಕೇಶನ್ ಇದ್ರು ಅಂತ. ಡೆಡಿಕೇಶನ್ ಇದ್ರು. ಓಕೆ. ಹೌದು. ಸೊ ಯಶ್ ಅವರು ಅಂದೇ ಅವರ ಹಿಂದಿನ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ. ಹಾ. ಸೊ ಅದಕ್ಕೆ ನೀವೇ ಕಾರಣಕರ್ತರು, ಡ್ರಾಮಾ ಇಂದ ಟಿಲ್ ಇಲ್ಲಿವರೆಗೂ ಟಾಕ್ಸಿಕ್ ತನಕ. ಹೌದು, ಹೌದು. ಸೊ ಅವರ ಒಂದು ಅಂದ್ರೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕು, ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಮೇಕಪ್ ನಿಮ್ದು ಒಂದ್ ಕಡೆ ಆದ್ರೆ, ಅವರ ಪ್ರಿಪ್ರೇಷನ್ ಯಾವ ತರ ಇತ್ತಂತ? ಅವ್ರ ಪ್ರಿಫರೆನ್ಸ್ ತುಂಬಾ ಇತ್ತು. ಓಕೆ. ಅವ್ರು ತುಂಬಾ ಸಿನಿಮಾ ಅಂತ ಬಂದ್ರೆ ಹ್ಮ್. 24 ಅವರ್ಸ್ ಅವರು ಈ ಸಿನಿಮಾಗೆ ಜಾಸ್ತಿ ಟೈಮ್ ಕೊಡ್ತಾ ಇದ್ರು. ಓಕೆ. ಹೊರಗಡೆ ಆಗ್ಲಿ, ಸಿನಿಮಾ ಕ್ಯಾಮ್ರಾ ಮುಂದೆ ಆಗ್ಲಿ, ಕ್ಯಾಮ್ರಾ ಹಿಂದೆ ಆಗ್ಲಿ, ಹ್ಮ್. ತುಂಬಾ ವರ್ಕ್ ಮಾಡ್ತಾ ಇದ್ರು ಅವರು. ಓಕೆ. ತುಂಬಾ ವರ್ಕ್ ಮಾಡಿ ಕೆಲಸ ಮಾಡ್ತಾ ಇದ್ರು. ಓಕೆ. ಆ ಥರ. ಇಲ್ಲಿವರೆಗೂ ಒಂದು 10ರಿಂದ 12 ಸಿನಿಮಾ ಮಾಡಿದ್ರು ಅವ್ರ ಜೊತೆ. ಹೌದು. ಸೊ ಈ ಸಿನಿಮಾಗೆ, ಈ ಪಾತ್ರಕ್ಕೆ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಟಫ್ ಆಯ್ತು, ಒಂದು ಪಾತ್ರ ಈ ಒಂದು ಸಿನಿಮಾಗೆ ಕಷ್ಟ ಆಯ್ತು ಅಂದ್ರೆ ಯಾವ್ದು ಹೇಳ್ತೀರಾ? ನಮಗೆ ಕಷ್ಟ ಅಂತ ಯಾವ್ದು ಅನ್ಸ್ತಲ್ಲ. ಅಂದ್ರೆ 2 ಸಿನಿಮಾದಲ್ಲಿ ಫೇರ್ ಆಗಿ ಕೆಲಸ ಮಾಡಿದ್ದೀನಿ. ಅಂದ್ರೆ Okay. ಫೇರ್ ಮೇಕಪ್ ಮಾಡಿದ್ದೀವಿ. ಓಕೆ. ಮಿಕ್ಕಿದ ಎಲ್ಲ ಸಿನಿಮಾಲ್ಲೂ ಡಲ್ ಮೇಕಪ್, ಡಾರ್ಕ್ ಮೇಕಪ್ಪೇ ಹೋಗಿದ್ದೀವಿ. ಓಕೆ. ಈ ಗಜಕೇಸ್ ಇರ್ಬೋದು, ರಾಮಾಚಾರಿ ಆಗಿರ್ಬೋದು, ಹ್ಮ್. KGF ಇರ್ಬೋದು, ಹ್ಮ್. ಇದ್ರ ಸ್ವಲ್ಪ ಲೈಟ್ ಆಗಿ ಡಾರ್ಕ್ ಮೇಕಪ್. ಮಿಕ್ಕಿದ್ದು ಸಂತೋಷ್ ಶೆಟ್ ಫಾರ್ವರ್ಡ್, ಹ್ಮ್. ಗೂಗ್ಲಿ, ಹ್ಮ್. ಅವೆಲ್ಲ ಫೇರ್ ಆಗಿ ಮಾಡಿದ್ವಿ. ಓಕೆ. ಗಜಕೇಸರ್ಲಿ ಸ್ವಲ್ಪ ಏನಂದ್ರೆ ಅವ್ರು ಬೇರೆ ತರನೇ ಲುಕ್ ಇತ್ತು. ಹಾ. ಅಂದ್ರೆ ಹಳೆ ಇದ್ರ ತರ ಒಬ್ಬ ರಾಜನ್ ತರ ಹಾ. ಕೂದ್ಲು, ಉದ್ದ ಕೂದ್ಲು. ಹೌದೌದು. ಸೊ ಇದೆಲ್ಲ ಯಾವ ತರ ಇತ್ತು ಅಂತ? ಅಂದ್ರೆ ಕೂದಲು ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿದ್ರು. ಓಕೆ. ಅದು ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಅನ್ಕೊಂತೀನಿ. ಅಂದ್ರೆ ಅದು ಕೂದ್ಲು ಬೇರೆ ಪಾರ್ಟ್, ಬೇರೆಯವ್ರದ್ದು. ಬೇರೆ ಇರೋದು ಹ್ಮ್. ಕೂದಲಿದೆ ಸಪ್ರೇಟ್ ಇರುತ್ತೆ. Okay. ಅದು ಬಾಂಬೆಯಿಂದ ಯಾರೋ ಬಂದು ಹ್ಮ್. ಎಕ್ಸ್ಟೆನ್ಷನ್ ಮಾಡಿದ್ದು ಅಷ್ಟೇ. ಓಕೆ. ಹಾ. ಸೊ ಶೂಟಿಂಗ್ ಟೈಮಲ್ಲಿ ನಿಮ್ ಜೊತೆ ಯಾವ ತರ ಇರ್ತು ಅಂದ್ರೆ, ಯಾಕಂದ್ರೆ ನೀವು ನೆನ್ನೆ ಮೊನ್ನೆ ಪರಿಚಯ ಅಲ್ಲ, ಸೊ ಸುಮಾರು ವರ್ಷದಿಂದ ಪರಿಚಯ. ಹಾ. ಅವ್ರು ಯಾವ ತರ ಅಂತ? ಅವರು ಯಾವ ಥರ ಅಂದರೆ ತುಂಬ ಜಾಲಿಯಾಗಿರ್ತಿದ್ರು ಅಂತ ಅನ್ಕೊಂಡು. ಕಾಮಿಡಿ ಹ್ಮ್. ಬಂದಿದ ತಕ್ಷಣ ಗಂಗು ಹ್ಮ್. ಬೈಕ್ ಕಲಿಸಿ ಕೊಡು ನಂಗು ಅಂತ ಅನ್ನೋರು. Okay. ಒಂದೊಂದು ಸತಿ ರೇಗ್ಸರು, ಹಾ. ಈ ಥರ ಎಲ್ಲ ರೇಗ್ಸರು. ಹ್ಮ್. ಚೆನ್ನಾಗಿ ಒಳ್ಳೆ ಗುಣ, ಒಳ್ಳೆ ಇದು ಹ್ಯುಮ್ಯಾನಿಟಿ ಇತ್ತು. ಇತ್ತು. ಓಕೆ. ಹಾ. ಸೊ ನಿಮ್ಮ ಸಿನಿಮಾ ಬಗ್ಗೆ ಹೇಳಿದ್ರ, ನಮ್ಮ ಇಂಡಸ್ಟ್ರಿಲಿ ಈ ತರ ಇದೆ, ನಾನು ಹಿಂಗ ಆಗ್ಬೇಕು, ಈ ತರ ಆಗ್ತೀನಿ ಅಂತ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರ? ಸಿನಿಮಾ ಬಗ್ಗೆ ಏನು ಮಾತಾಡಿಲ್ಲ. ಒಟ್ಟು ಅವ್ರ ಕನಸಿತ್ತು. ಓಕೆ. ಅವ್ರ ಕನಸು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಕನಸಿತ್ತು. ಹ್ಮ್. ಸಿನಿಮಾ ಹಿಂಗೆ ಇರಬೇಕು, ಹ್ಮ್. ಇದೇ ಥರ ಮಾಡಬೇಕು ಅಂತ ಒಂದು ಕನಸಿತ್ತು. ಆ ಹ್ಮ್. ಕನಸು ಪ್ರಕಾರನೇ ಮಾಡ್ತಾ ಇದ್ದಾರೆ. ಓಕೆ. ಅದೇನು ತೊಂದರೆ ಇಲ್ಲ. ಓಕೆ. ಇನ್ನ ಅವರಿಗೆ ಸಾಕಷ್ಟು ಸಿನಿಮಾಗಳು ಬ್ರೇಕ್ ಕೊಟ್ಟಿದ್ದು, ಹಾ. ಅದರಲ್ಲೂ KGF ಕೂಡ ಒಂದು. ಹೌದು. KGF ಅಲ್ಲೂ ಕೂಡ ನೀವು ಕೆಲಸ ಮಾಡಿದಿರ. ಹೌದು, ಸೊ ಹೌದು. KGF ಅಲ್ಲೇ ಬೇರೆ ತರ ಲುಕ್ ಇತ್ತು. ಹೌದು. ಸೊ ಒಂದು ರಗಡ್ ಲುಕ್, ಹಾ. ಆ ಗಣಿ, ಆ ಧೂಳು, ಅದ್ರ ಜೊತೆ ಇದ್ ಮಾಡಿದ್ದು. ಸೊ ಆಗಿನ ಕೆಲಸ ಯಾವ ತರ ಚಾಲೆಂಜ್ ಆಗಿತ್ತು ಅಂತ? KGF ಅಲ್ಲಿ ತುಂಬಾ ಕಷ್ಟ ಇತ್ತು ಬಿಡಿ. ಓಕೆ. ಧೂಳು ಮಸಿ, ಹ್ಮ್. ಬರೀ ಅದರಲ್ಲೇ ಇಡೀ ಸಿನಿಮಾ ಎಲ್ಲ ಬರೀ ಅದರಲ್ಲೇ ಇತ್ತು. ಓಕೆ. KGF 1 ಹ್ಮ್. ಬರೀ ಧೂಳು ಮಸಿಯಲ್ಲೇ ಕಾಲ ಕಳೆದಿದ್ದಾಯ್ತು ಹ್ಮ್. ಆ ಪಿಕ್ಚರ್ ಅಲ್ಲಿ. ಓಕೆ. ಹಂಗಾಗಿ ತುಂಬಾ ಟಫ್ ಇತ್ತು ಕೆಲಸಗಾರಿಗಂತೂ. ಎಲ್ಲರೂ ಅಷ್ಟೇನೆ, Okay. ನಾವಂತಲ್ಲ, ಹ್ಮ್. ಎಲ್ಲಾ ಕಾರ್ಮಿಕರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ ಪಿಕ್ಚರ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ